ಗದಗ ಬೆಟಗೇರಿ ಜನರು ನೋಡಲೇಬೇಕಾದಂಥ ಸ್ಟೋರಿ ಇದು. ಐತಿಹಾಸಿಕ ಭೀಷ್ಮ ಕೆರೆಗೆ ಕಲುಷಿತ ನೀರು ಸೇರ್ತಾ ಇದೆ. ಚರಂಡಿ ನೀರು ಸೇರ್ಪಡೆಯಿಂದ ಭೀಷ್ಮ ಕೆರೆ ಈಗ ಕಲುಷಿತಗೊಂಡಿದೆ. ಗದಗ ಬೆಟಗೇರಿ ನಗರದ ಜೀವಜಲದ ಜೀವನಾಡಿ ಭೀಷ್ಮ ಕೆರೆ ಅದು. ಕೆರೆ ಏರಿಯಾದಲ್ಲಿ ದುರ್ವಾಸನೆ ಶುರುವಾಗಿದೆ. ಈ ಒಂದು ವಿಚಾರಕ್ಕೆ ಸಾರ್ವಜನಿಕರು ಈಗ ಆತಂಕ ವ್ಯಕ್ತಪಡಿಸಿದ್ದಾರೆ. ಗದಗ ಬೆಟಗೇರಿ ಜನರು ಕಡ್ಡಾಯವಾಗಿ ನೋಡಲೇಬೇಕಾದಂಥ ಸ್ಟೋರಿ ಇದು. ನಗರದ ಜೀವನಾಡಿಯಾಗಿರತಕ್ಕಂಥ ಐತಿಹಾಸಿಕ ಭೀಷ್ಮ ಕೆರೆಯ ದುಸ್ಥಿತಿಯನ್ನ ಬಯಲಿಗೆಳಿತಾ ಇದೆ. ಇದು ಒಂದು ಕಾಲದಲ್ಲಿ ಕುಡಿಯೋ ನೀರಿನ ಪ್ರಮುಖ ಮೂಲವಾಗಿದ್ದಂಥ ಈ ಒಂದು ಕೆರೆ ಇವತ್ತು ಚರಂಡಿ ನೀರಿನ ಹೊಳೆಯಾಗಿ ಮಾರ್ಪಡ್ತಕ್ಕಂಥ ಆತಂಕ ಎದುರಿಸ್ತಾ ಇದೆ. ಅದರ ಒಂದು ದೃಶ್ಯವನ್ನು ನೀವು ತೋರಿಸ್ತೀವಿ ನೋಡಿ. ಇದೇ ಒಂದು ಕಾಲದಲ್ಲಿ ಕುಡಿಯೋ ನೀರಿನ ಪ್ರಮುಖ ಮೂಲವಾಗಿದ್ದ ಕೆರೆ ಈಗ ಹೇಗಿದೆ ನೋಡಿ. ಗದಗ ಬೆಟಗೇರಿ ನಗರದ ಜೀವಜಲದ ಜೀವನಾಡಿಯಾಗಿರತಕ್ಕಂಥ ಭೀಷ್ಮ ಕೆರೆ ಅದು. ಆ ಭೀಷ್ಮ ಕೆರೆಗೆ ನಗರದಿಂದ ಹರಿದು ಬರ್ತಿರ್ತಕ್ಕಂಥ ಕಲುಷಿತ ಚರಂಡಿ ನೀರು ನೇರವಾಗಿ ಸೇರ್ತಾ ಇದೆ. ಈಗ ಸ್ಥಳೀಯರೆಲ್ಲ ಈ ಒಂದು ವಿಚಾರಕ್ಕೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಕೆರೆಯ ನೀರು ಕಲುಷಿತ ಆಗಿದೆ. ಸುತ್ತಮುತ್ತ ದುರ್ವಾಸನೆ ಆವರಿಸಿಕೊಂಡಿದೆ. ಕೆರೆಯ ತೀರದಲ್ಲಿ ವಾಯು ವಿಹಾರಕ್ಕೆ ಬರತಕ್ಕಂಥ ಒಂದು ಸಾರ್ವಜನಿಕರು ಎಲ್ಲರೂ ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವೇಶ್ವರ ಮೂರ್ತಿ ವೀಕ್ಷಣೆಗೆ ಪ್ರವಾಸಿಗರು ಅಲ್ಲಿಗೆ ಬರ್ತಾರೆ. ಅವ್ರಿಗೂ ಕೂಡ ಕಿರಿಕಿರಿ ಆಗಿದೆ. ವಾಯು ವಿಹಾರ ಬೋಟಿಂಗಿಗೆ ಬಂದವರಲ್ಲಿ ಅನಾರೋಗ್ಯದ ಭೀತಿ ಎದುರಾಗಿದೆ. ಚರಂಡಿ ನೀರು ನಿರ್ವಹಣೆಯಲ್ಲಿ ನಗರಸಭೆಯ ನಿರ್ಲಕ್ಷ್ಯ ಇದೆ ಅಂತಕ್ಕಂಥ ಒಂದು ಆರೋಪ ಇದೀಗ ಕೇಳಿಬಂದಿದೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೌರಾಯುಕ್ತ ಹಾಗೂ ಪರಿಸರ ಅಭಿಯಂತರರ ವಿರುದ್ಧ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ಭೀಷ್ಮ ಕೆರೆ ಸಂರಕ್ಷಣೆಗೆ ತಕ್ಷಣ ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದನ್ನ ಯಾವ ರೀತಿ ಕುಡಿಯೋದು? ಪ್ರವಾಸಿಗರು ಅಲ್ಲಿಗೆ ಬಂದರೆ ಈ ವಾಸನೆಯನ್ನ ತಡ್ಕೊಳಕ್ಕಾಗಲ್ಲ. ಕೆರೆಯ ತೀರದಲ್ಲಿ ವಾಯು ವಿಹಾರಕ್ಕೆ ಬರ್ತಕ್ಕಂಥ ಸಾರ್ವಜನಿಕರು ಕುಟುಂಬ ಸಮೇತ ಬೋಟಿಂಗಿಗೆ ಬರ್ತಕ್ಕಂಥ ಒಂದು ಪ್ರವಾಸಿಗರು ಏನಿದ್ದಾರೆ, ಬಸವೇಶ್ವರ ಬೃಹತ್ ಪ್ರತಿಮೆಯನ್ನ ವೀಕ್ಷಿಸೋದಕ್ಕೆ ಒಂದಿಷ್ಟು ಜನ ಬರ್ತಾರೆ. ಎಲ್ಲರೂ ಕೂಡ ದುರ್ವಾಸನೆಯಿಂದ ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ. ಕಲುಷಿತ ನೀರಿನಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಭೀತಿ ಕೂಡ ಜನರಲ್ಲಿ ಈಗ ಹೆಚ್ಚಾಗಿದೆ. ಸ್ಥಳೀಯರ ಆರೋಪದ ಪ್ರಕಾರ ಚರಂಡಿ ನೀರಿನ ಸಮರ್ಪಕ ನಿರ್ವಹಣೆ ಮಾಡುವಲ್ಲಿ ನಗರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ರೀತಿಯ ಒಂದು ಪ್ರಯೋಜನ ಇಲ್ಲ. ಯಾರು ಕೂಡ ಬಂದಿಲ್ಲ, ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಆರೋಪ.